ಕೀರ್ತನೆಗಳು 19ನೇ ಅಧ್ಯಾಯ 7ನೆಯ ವಾಕ್ಯ. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಈ ವಾಕ್ಯದಲ್ಲಿ ದೇವರ ನಿಯಮಗಳು ಯಾವ ರೀತಿಯಾದದ್ದು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ನಮಗೆ ತನ್ನ ವಾಕ್ಯಗಳ ಮೂಲಕ ಅನೇಕ ಕಟ್ಟಳೆಗಳನ್ನು ಕೊಟ್ಟಿದ್ದಾರೆ. ಈ ಕಟ್ಟಳೆಗಳನ್ನೆಲ್ಲ ನಾವು ಅನುಸರಿಸಿ ನಡೆಯಬೇಕು, ವಿಧೇಯರಾಗಿ ಜೀವಿಸಬೇಕೆಂಬುದು ದೇವರ ಆಗ್ರಹವಾಗಿದೆ. ಅದನ್ನು ನಾವು ಆ ರೀತಿ ಮಾಡುವಾಗ ಏನಾಗುತ್ತದೆ ಅಂದರೆ, ನಮ್ಮ ಜೀವಿತವು ಪರಿಶುದ್ಧವಾಗಿ ದೇವರು ಒಪ್ಪುವಂಥ ಮಾರ್ಗದಲ್ಲಿ ವಾಗ್ದಾನಗಳನ್ನು, ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಯೋಗ್ಯವಾಗಿ ಮುನ್ನಡೆಯುತ್ತದೆ. ಆದ್ದರಿಂದ ದೇವರ ಕಟ್ಟಳೆಗಳು ಎಂಬುದಾಗಿ ಅನ್ನುವಾಗ ಅದನ್ನೇನೋ ಭಾರವಾದದ್ದು ಅಥವಾ ನಮ್ಮನ್ನು ಹಿಂಸೆ ಪಡಿಸುವುದಕ್ಕೆ, ನಮ್ಮನ್ನು ವೇದನೆ ಪಡಿಸುವುದಕ್ಕೆ ದೇವರಿದನ್ನು ಹೇಳಿರುವಂಥದ್ದು ಎಂಬುದಾಗಿ ಒಂದು ಕ್ಷಣವೂ ಕೂಡ ಅಂದುಕೊಳ್ಳಲೇಬಾರದು. ಅಂತಹ ತಪ್ಪಾದಂಥ ಆಲೋಚನೆಗಳನ್ನು ನಮ್ಮಲ್ಲಿ ಹುಟ್ಟಿಸುವಂಥದ್ದು ಸೈತಾನನೇ ಆಗಿದ್ದಾನೆ. ಆದ್ದರಿಂದ ದೇವರ ಕಟ್ಟಳೆಗಳು ನಂಬುವುದಕ್ಕೆ ಯೋಗ್ಯವಾದದ್ದು ಎಂಬುದನ್ನು ನಾವು ಸ್ಪಷ್ಟವಾಗಿ ಅರಿತು ನಮ್ಮ ಆಶೀರ್ವಾದಕ್ಕಾಗಿಯೇ, ನಮ್ಮ ಪರಿಶುದ್ಧತೆಗಾಗಿ, ನಮ್ಮ ಜೀವಿತದ ಉದ್ಧಾರಕ್ಕಾಗಿಯೇ ದೇವರು ಇದನ್ನು ನುಡಿದಿದ್ದಾರೆ ಎಂಬುದನ್ನು ಅರಿತು ಅದನ್ನು ಅನುಸರಿಸಿ ನಡೆಯುವಾಗ ಜೀವಿತದಲ್ಲಿ ಉಂಟಾಗುವಂಥ ಬದಲಾವಣೆಗಳನ್ನು ನಾವು ಕಣ್ಣಾರೆ ಕಾಣಬಹುದಾಗಿದೆ. ಜೀವಿತದಲ್ಲಿ ನಮ್ಮ ಯೋಗ್ಯತೆಗೆ, ನಮ್ಮ ಅರ್ಹತೆಗೆ ಮೀರಿದಂಥ ದೇವರ ಆಶೀರ್ವಾದಗಳು ಬರುವುದನ್ನು, ಅದುವರೆಗೂ ತಡೆಯಾದಂಥ ಕಾರ್ಯಗಳಲ್ಲಿ ಜಯ ಉಂಟಾಗುವುದನ್ನು, ನಮಗಿಂತಲೂ ಬಲಿಷ್ಠರನ್ನು ಕೂಡ ನಾವು ಜಯಿಸಿ ಮುಂದೆ ಸಾಗುವವರಾಗಿ, ಕರ್ತನ ನಾಮವನ್ನು ಮಹಿಮೆಪಡಿಸುವವರಾಗಿ ವಿಶೇಷವಾದ ರೀತಿಯಲ್ಲಿ ಜೀವಿತವನ್ನು ಮುನ್ನಡೆಸಬಹುದಾಗಿದೆ. ಆ ರೀತಿಯಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸುವಾಗ ಅದು ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ನಾವು ಬುದ್ಧಿ ಇಲ್ಲದವರು ಎಂಬುದಾಗಿ ಅಂದುಕೊಂಡರೂ ಕೂಡ ದೇವರ ವಾಕ್ಯಗಳನ್ನು ಅನುಸರಿಸಿ ಆತನ ಕಟ್ಟಳೆಗಳನ್ನು ಕೈಗೊಂಡು ನಡೆಯುವಾಗ ನಮ್ಮಲ್ಲಿ ಜ್ಞಾನವು, ಬುದ್ಧಿಯು, ವಿವೇಕವು ತಾನಾಗಿ ಪ್ರಕಟವಾಗುತ್ತದೆ. ಅದರ ಮೂಲಕವಾಗಿಯೇ ನಾವು ಲೋಕದವರಿಗಿಂತ ವಿಭಿನ್ನವಾದವರು, ವಿಶೇಷ ರೀತಿಯಲ್ಲಿ ಜೀವಿತವನ್ನು ಮುನ್ನಡೆಸುವವರು ಎಂಬುದು ಸ್ಪಷ್ಟವಾಗಿ ತೋರಿ ಬರುತ್ತದೆ. ದಾವೀದನ ಜೀವಿತ ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆ. ಅವನು ದೇವರ ಕಟ್ಟಳೆಗಳನ್ನು ಅನುಸರಿಸುತ್ತಾ ದೇವರ ಆಲೋಚನೆಗಳ ಪ್ರಕಾರವಾಗಿ ನಡೆಯುತ್ತಾ ಇದ್ದದರಿಂದ ದೇವರ ವಾಕ್ಯವು ಹೇಳುತ್ತದೆ, ದಾವೀದನು ಎಲ್ಲೇ ಹೋದರೂ ಕೂಡ ಬಹಳ ಜ್ಞಾನವಂತನಾಗಿ ನಡೆದುಕೊಳ್ಳುತ್ತಾ ಇದ್ದನು, ಆದ್ದರಿಂದ ಅವನಿಗೆ ಜಯ ಉಂಟಾಗುತ್ತಾ ಇತ್ತು ಎಂಬುದಾಗಿ. ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರ ಕಟ್ಟಳೆಗಳನ್ನು ಅನುಸರಿಸುತ್ತಾ ಆತನಿಗೆ ವಿಧೇಯರಾಗಿ ನಡೆಯುವಾಗ ಇತರರು ನಮ್ಮನ್ನು ನೋಡಿ ಸಾಕ್ಷಿ ಕೊಡುತ್ತಾರೆ, ಇವರು ಬಹಳ ಜ್ಞಾನದಿಂದ ನಡೆದುಕೊಳ್ಳುತ್ತಾರೆ ಎಂಬುದಾಗಿ. ಹಾಗೆ ನಾವು ಹೊಂದುವಂಥ ಜಯಗಳು, ಆಶೀರ್ವಾದಗಳು ಕರ್ತನ ನಾಮದ ಮಹಿಮೆಗಾಗಿ ಪ್ರಕಾಶಿಸಲಿದೆ. ಆ ರೀತಿಯಾಗಿ ದಿವಸಗಳಲ್ಲಿ ದೇವರ ಕಟ್ಟಳೆಗಳನ್ನು ಅನುಸರಿಸುವುದಕ್ಕೆ ಯಾವುದೇ ನೆಪಗಳನ್ನು, ಯಾವುದೇ ಕಾರಣಗಳನ್ನು ಹೇಳಿಕೊಂಡು ಹಿಂಜಾರದೆ ಅದನ್ನು ಪೂರ್ಣವಾಗಿ ಅನುಸರಿಸುವುದಕ್ಕೆ ಒಪ್ಪಿಸಿಕೊಡಿ. ದೇವರ ಕಟ್ಟಳೆಗಳು ನಂಬುವುದಕ್ಕೆ ಯೋಗ್ಯವೆಂಬುದನ್ನು ತಿಳಿದು ಜೀವಿತವನ್ನು ನಡೆಸುವುದಾದರೆ ಅದು ನಮಗೆ ವಿವೇಕಪ್ರದವಾಗಿ ಆಶೀರ್ವಾದಗಳನ್ನು ಉಂಟು ಮಾಡುತ್ತದೆ, ಜಯದಲ್ಲಿ ನಡೆಯಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರವಾಗಿ ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ನಮ್ಮ ಜೀವಿತಗಳಲ್ಲಿ ಕರ್ತನೆ ನಿನ್ನ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವುದಕ್ಕೂ, ನಿನಗೆ ಪೂರ್ತಿಯಾಗಿ ವಿಧೇಯರಾಗಿ ಅಪ್ಪ ಜೀವಿತವನ್ನು ನಡೆಸುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಎಲ್ಲಪ್ಪ ಸ್ತೋತ್ರರಾಜ, ಸಂದೇಹಗಳನ್ನು, ಕುಂದಿಸುವಿಕೆಗಳನ್ನು, ಸೋಲುಗಳನ್ನು ನೀಗಿಸು ಕರ್ತನೆ. ಅಪ್ಪ ನಿನಗೆ ವಿಧೇಯರಾಗಿ ವೈರಾಗ್ಯದಿಂದ ಜೀವಿತವನ್ನು ನಡೆಸೋಕ್ಕೆ ಸಹಾಯ ಮಾಡು. ದಾವೀದನು ಯಾವ ರೀತಿಯಾಗಪ್ಪ ನಿನ್ನ ಕಟ್ಟಳೆಗಳನ್ನು ಅನುಸರಿಸಿ ನಡೆದು ನಿನ್ನ ಅಪ್ಪ ಆಲೋಚನೆಗಳ ಪ್ರಕಾರವಾಗಿ ಜೀವಿಸಿ ಜ್ಞಾನದಿಂದ ನಡೆದುಕೊಂಡು ಜಯಶಾಲಿ ಆದರೂ ನಮ್ಮ ಜೀವಿತಗಳು ಕೂಡ ಆ ರೀತಿಯಾಗಿ ನಡೆಯುವುದಕ್ಕೆ ಅಪ್ಪ ನೀನು ಸಹಾಯ ಮಾಡು. ಜಯಗಳನ್ನು ಉಂಟು ಮಾಡು, ತಡೆಗಳನ್ನು ನೀಗಿಸು ಕರ್ತನೆ. ಆಶೀರ್ವಾದ ಪೂರ್ಣತೆಯನ್ನು ಅನುಗ್ರಹಿಸಿ ಮಾನಿಸಿ ಮುನ್ನಡೆಸು. ನಿನ್ನ ಆತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.